ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ ಒಂದು ವಿಡಿಯೋ ಮಾಡಾಕಿದ್ದೆ. ಯಾವುದು ಅಂತಂದರೆ, ಮೊದಲು ಕನ್ನಡ ಚಿತ್ರರಂಗದಲ್ಲಿ ಯಾರೋ ಒಂದು ಕಟೌಟು ಕನ್ನಡ ಚಿತ್ರರಂಗದ ಥಿಯೇಟ್ರ್ ಮುಂದೆಗಡೆ ನಿಲ್ತು, ಅಥವಾ ಮೊದಲು ಯಾರ್ದು ಒಂದು 100 ಅಡಿ ಕಟೌಟ್ ಕನ್ನಡ ಚಿತ್ರರಂಗಕ್ಕೆ ಬಂತು ಅಂತ ಅಂದ್ಬಿಟ್ಟು ಅಣ್ಣವ್ರದ್ದು ಮತ್ತು ವಿಷ್ಣುವರ್ಧನ್ ಅವ್ರದ್ದು ಇಬ್ಬರದ್ದು ಒಂದಷ್ಟು ಸಿನಿಮಾಗಳ ಬಗ್ಗೆ ಮಾಡಾಕಿದ್ದೆ. ಅದಕ್ಕೊಂದಷ್ಟು ಜನ ಪಾಸಿಟಿವ್ ಕಮೆಂಟ್ ಹಾಕಿದ್ರು, ಇನ್ನೊಂದಷ್ಟು ಜನ ನೆಗೆಟಿವ್ ಕಮೆಂಟ್ ಕೂಡ ಹಾಕಿದ್ರು. ಆದರೆ ತುಂಬ ಜನ ಒಪ್ಕೊಂಡ್ರು, ಹೌದು ಕನ್ನಡ ಚಿತ್ರರಂಗಕ್ಕೆ ಮೊದಲು ಅಣ್ಣನೇ ಅಂದರೆ ಅಣ್ಣವರೇ ಮೊದಲು ಬಂದಿದ್ದು, ಹಾಗಾಗಿ ಮೊದಲು ಅವರಿಗೆ ಕಟೌಟ್ ಆಗಿದ್ದು, ಅದಾದಮೇಲೆ ನೆಕ್ಸ್ಟು ವಿಷ್ಣುವರ್ಧನ್ ಅವರು ಬಂತು ಅಂತ ಅಂದ್ಬಿಟ್ಟು. ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಕಟೌಟ್ ಬಂದಿದ್ದು ಅಣ್ಣವ್ರಿಗೆ. ಮೊದಲು ಅಭಿಮನ್ಯು ಸ್ಟಾರ್ ಅಂತ ಏನಾದ್ರು ಕಟ್ಟಿದ್ರೆ ಅದು ಅಣ್ಣವ್ರಿಗೆ ಮಾತ್ರನೇ. ಇವಾಗ ಎಂತಕ್ಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಅಣ್ಣವ್ರು ಯಾವೊಂದು ದಾಖಲೆ ಮಾಡಿದ್ದಾರೆ ಸಿನಿಮಾಗಳ ಬಗ್ಗೆ ಅಂತಂದರೆ, ಆಗಿನ ಕಾಲದಲ್ಲಿ ಅಂದರೆ 1950, 60, 70ರಲ್ಲೆಲ್ಲ ಯಾವ ಥರ ಇರ್ತಿತ್ತು ಅಂದರೆ, ಕನ್ನಡ ಸಿನಿಮಾಗಳನ್ನೇ ತೆಗಿತಾ ಇರಲಿಲ್ಲ ಯಾರೂ. 1950, 60ರಲ್ಲಿ ಯಾವ ಥರ ಇದೆ ಅಂತಂದರೆ, ಒಂದು ವರ್ಷಕ್ಕೆ ಒಂದು ಸಿನಿಮಾ ಕೂಡ ಬರ್ತಾ ಇರಲಿಲ್ಲ. 2 ವರ್ಷಕ್ಕೊಂದು ಸಿನಿಮಾ, 3 ವರ್ಷಕ್ಕೊಂದು ಸಿನಿಮಾ ಈ ಥರ ಬರ್ತಿತ್ತು. ಅಂಥ ಒಂದು ಟೈಮಲ್ಲಿ ಅಣ್ಣವರು ಒಂದಷ್ಟು ನಾಟಕಗಳನ್ನ ಮಾಡಿ ಅದರಿಂದ ಬಂದಂಥ ದುಡ್ಡನ್ನ ಹಾಕಿ ಒಂದು ಟೀಮ್ ವರ್ಕ್ ಥರ ಮಾಡಿ ಸಿನಿಮಾಗಳನ್ನ ತೆಗೆದಿದ್ದಾರೆ. ಅದೇ ಥರ ಅಣ್ಣವರು 1963ರಲ್ಲಿ ಯಾವೊಬ್ಬ ನಟ ಕೂಡ ಈ ಒಂದು ದಾಖಲೆನ ಮುರಿಯೋದಕ್ಕಾಗಲ್ಲ. ಇವಾಗಲಂತೂ ಆಗೋದಿಲ್ಲ, ಮುಂದಕ್ಕಂತೂ ಆಗೋದೇ ಇಲ್ಲ. ಯಾಕೆಂತಂದರೆ ಈಗೆಲ್ಲ ಒಂದು ಸಿನಿಮಾನ ಮಾಡಬೇಕು ಅಂತಂದ್ರೆ 2 ರಿಂದ 3 ವರ್ಷ ತೊಗೋತಾರೆ, ಕೆಲವರಂತೂ 5 ವರ್ಷ ತೊಗೋತಾರೆ, ಇನ್ನು ಕೆಲವರು ಸಿನಿಮಾನೇ ಮಾಡ್ತಿಲ್ಲ, ಬಿಟ್ಬಿಟ್ಟಿದ್ದಾರೆ. ಆದರೆ ಅಣ್ಣವರು 1963ರಲ್ಲಿ 15 ಸಿನಿಮಾಗಳು ಅಣ್ಣವ್ರದ್ದು ತೆರೆಗೆ ಬಂದಿತ್ತು. ಯಾವ ಥರ ಅಂತಂದರೆ, ಆಗಿನ ಕಾಲದಲ್ಲೇ ಬರೀ 15-20 ದಿನದಲ್ಲಿ ಶೂಟಿಂಗ್ ಮುಗೀತಿತ್ತು. 1 ತಿಂಗಳು ಒಳಗಡೆ ಸಿನಿಮಾದು ರೆಕಾರ್ಡಿಂಗ್ ಎಲ್ಲ ಮುಗಿದು ಸಿನಿಮಾ ಥಿಯೇಟ್ರ್ ಕೂಡ ಬಂದ್ಬಿಡ್ತಿತ್ತು. ಅಷ್ಟು ಫಾಸ್ಟಾಗಿ ಕೆಲಸ ನಡೀತಿತ್ತು. ಒಂದೇ ದಿನದಲ್ಲಿ ಅಣ್ಣವ್ರು 4 ರಿಂದ 5 ಸಿನಿಮಾ ಶೂಟಿಂಗ್ ನಡೀತಿತ್ತು. 63ರಲ್ಲಿ ಬಂದಂಥ 15 ಸಿನಿಮಾಗಳು ಯಾವುದು ಅಂತ ನೋಡೋದಾದ್ರೆ ನಾವು, ವಾಲ್ಮೀಕಿ, ನಂದಾದೀಪ, ಕನ್ಯಾರತ್ನ, ಗೌರಿ, ಜೀವನ ತರಂಗ, ಮಲ್ಲಿ ಮದುವೆ, ಕುಲವಧು, ವೀರಕೇಸರಿ, ಮನಮೆಚ್ಚಿದ ಮಡದಿ, ಸತಿಶಕ್ತಿ, ಚಂದ್ರಕುಮಾರ, ಶ್ರೀರಾಮಾಂಜನೇಯ ಯುದ್ಧ, ನೌಟಂಕಿ ನಾರಾಯಣ, ಚಂದವಳ್ಳಿಯ ತೋಟ. 15 ಸಿನಿಮಾಗಳು 1963ರಲ್ಲಿ ಅಣ್ಣವರು ತೆಗ್ದಿರೋದು. 15 ಸಿನಿಮಾ ತೆಗಿಬೇಕು ಅಂತಂದರೆ ಎಷ್ಟು ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ಯಾಕೆಂತಂದರೆ ನಿರ್ಮಾಪಕರು ಸಿಗಬೇಕು, ಸಿನಿಮಾಗೆ ದುಡ್ಡು ಅರೇಂಜ್ ಆಗಬೇಕು. ಇವಾಗೆಲ್ಲ ಬಿಡಿ, ಸಾಕಷ್ಟು ಲೋನ್ ಕೊಡ್ತಾರೆ, ಬಡ್ಡಿಗೆ, ಚಕ್ರ ಬಡ್ಡಿಗೆ ಎಲ್ಲದಕ್ಕೂ ಸಿಗುತ್ತೆ. ಅಥವಾ ಒಂದಷ್ಟು ಫೈನಾನ್ಸ್ ಮುಖಾಂತರ ಕೊಡ್ತಾರೆ, ಗೌರ್ಮೆಂಟ್ಗೆ ಸಬ್ಸಿಡಿ ಬರುತ್ತೆ, ಸಿನಿಮಾ ಎಷ್ಟು ಬೇಕಾದ್ರೂ ಮಾಡ್ಬೋದು. ಆದರೆ ಆಗಿನ ಕಾಲದಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಇತ್ತು. ಅಂಥ ಟೈಮಲ್ಲೇ 1963ರಲ್ಲಿ ಅಣ್ಣವರು ಒಂದು ವರ್ಷಕ್ಕೆ 15 ಸಿನಿಮಾ ಮಾಡಿ ದಾಖಲೆ ನಿರ್ಮಿಸ್ತಾರೆ. ಅಷ್ಟು ಸಿನಿಮಾಗಳನ್ನ ಮಾಡೋ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ, 4-5 ಸಿನಿಮಾ ಮಾಡ್ಬೋದಿತ್ತು. ಆದರೆ ಆಗಿನ ಟೈಮಲ್ಲಿ ಪರಭಾಷಾ ಸಿನಿಮಾಗಳು ಜಾಸ್ತಿ ಇತ್ತು. ಎಲ್ಲ ಪರಭಾಷಾ ಸಿನಿಮಾಗಳು ಬೆಂಗಳೂರು ಬಂದು ಬೀಳ್ತಿತ್ತು. ಅಣ್ಣವ್ರ ಸಿನಿಮಾಗಳು ಮಾತ್ರನೇ ಕರ್ನಾಟಕದಲ್ಲಿ ಓಡ್ತಾ ಇದ್ದು, ಬೇರೆ ಯಾವೊಬ್ಬ ಸಿನಿಮಾಗಳದ್ದು ಕರ್ನಾಟಕದಲ್ಲಿ ಸಿನಿಮಾಗಳು ಓಡ್ತಾ ಇರಲಿಲ್ಲ. ವಿಷ್ಣುವರ್ಧನ್ ಅವರಂತೂ 63-68ರವರೆಗೂ ಕನ್ನಡ ಚಿತ್ರರಂಗ ಕಾಲೇ ಇಟ್ಟಿರಲಿಲ್ಲ. ವಿಷ್ಣುವರ್ಧನ್ ಅವರು 1972ರಲ್ಲಿ ಬಂದಿರೋದು ಅನ್ಸುತ್ತೆ, ವಂಶವೃಕ್ಷ ಸಿನಿಮಾ ಮೂಲಕ. ಅಲ್ಲಿವರೆಗೂ ಅಣ್ಣವರು ಎಷ್ಟು ಸಿನಿಮಾಗಳು ದಾಖಲೆ ಮಾಡಿದ್ದಾರೆ ಅಂದರೆ, 68ರಲ್ಲೂ ಸಹ ಅಣ್ಣವರು 15 ಸಿನಿಮಾನ ಮಾಡಿದ್ದಾರೆ. ಆ ಸಿನಿಮಾಗಳು ಹೆಸರು ಹೇಳ್ತಾ ಹೋಯ್ತು ಅಂತಂದರೆ ಈ ವಿಡಿಯೋ 10 ರಿಂದ 15 ನಿಮಿಷ ಆಗ್ಬಿಡುತ್ತೆ. 1968ರಲ್ಲಿ ಅಣ್ಣವರು 15 ಸಿನಿಮಾ ಮಾಡಿದ್ದಾರೆ. ಅದರಲ್ಲಿ 8 ಸಿನಿಮಾದಲ್ಲಿ ಲೀಲಾವತಿ ಅವರೇ ನಾಯಕಿ. ಇವಾಗೆಲ್ಲ ಒಂದು ಪೇರು 1 ಸಿನಿಮಾ 2 ಸಿನಿಮಾ ಸಕ್ಸಸ್ ಆದಮೇಲೆ 3ನೇ ಸಿನಿಮಾಗೆ ಜನ ನೋಡೋದೇ ಇಲ್ಲ. ಅಂಥದ್ರಲ್ಲಿ ಅಣ್ಣವ್ರದ್ದು ಲೀಲಾವತಿ ಅವ್ರದ್ದು 10-15 ಸಿನಿಮಾಗಳಾದರೂ ಜನ ನೋಡ್ತಿದ್ರು. ಅಣ್ಣವರು ಭಾರತಿ ಜೋಡಿನೂ ಅಷ್ಟೇ ಆ ಥರ ಇರ್ತಿತ್ತು ಅವರಿಬ್ರು ಜೋಡಿ. ಮತ್ತು ಅಣ್ಣವ್ರ ಅಭಿನಯ ಆ ಥರ ಇರ್ತಿತ್ತು. ಅಣ್ಣವ್ರು ಯಾವ ಥರ ಅಂದರೆ, ವರ್ಷಕ್ಕೆ ನೀವು 15 ಅಲ್ಲ 20 ಸಿನಿಮಾ ಮಾಡಿ ನಾವು ನೋಡ್ತೀವಿ ಅನ್ನೋಷ್ಟು ಜನಗಳು ಆ ಥರ ಇದ್ದರು. ಅಣ್ಣವ್ರ ಅಭಿಮಾನಿಗಳು ಆ ಥರ ಇದ್ದರು. ಆಗೆಲ್ಲ 1947-50ರಲ್ಲೆಲ್ಲ 1-2 ಸಿನಿಮಾ ಮಾಡೋದು ಕಷ್ಟ ಇರ್ತಿತ್ತು. ಅದು ಕನ್ನಡ ಚಿತ್ರರಂಗನೇ ಇರ್ತಾ ಇರಲಿಲ್ಲ ಅಣ್ಣವ್ರು ಇಲ್ಲ ಅಂದಿದ್ರೆ. ಅಣ್ಣವರು ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಚಿತ್ರರಂಗದ ಮತ್ತು ಚಿತ್ರಮಂದಿರದ ಉಳಿವಿಗೂ ಕೂಡ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಅಣ್ಣವರು. ಇನ್ನೂ ಒಂದು ನೀವು ಅನ್ಕೋಬೋದು, ಅಣ್ಣವ್ರು ಸಿನಿಮಾಗಳನ್ನ ಮಾಡ್ತಿದ್ರಲ್ವ, 1, 2, 3 ಸಿನಿಮಾ ಫ್ಲಾಪ್ ಆದರೆ ಅಣ್ಣವ್ರಿಗೆ ಆಫರ್ಗಳು ಇರ್ತಿಲ್ದಿಲ್ಲ, ಬೇರೊಬ್ಬ ನಾಯಕ ನಟ ಆ ಜಾಗನ ಆಕ್ಯುಪೈ ಮಾಡ್ಕೋತಿದ್ರು, ಅಥವಾ ಅಣ್ಣವ್ರಿಗೆ ಸಿನಿಮಾಗಳು ಇರ್ತಿಲ್ದಿಲ್ಲ ಅಂತ. ಬಟ್ ಆದರೆ ಅಣ್ಣವರು ಸಿನಿಮಾಗಳು ಯಾವ ಥರ ಅಂತಂದರೆ, ಅವರ ಒಂದು ಸಿನಿಮಾದಲ್ಲಿ ಒಂದು ಶೇಕಡಾವಾರು ತೊಗೊಂಡ್ರೆ ಆಲ್ಮೋಸ್ಟ್ 94-95% ಅಣ್ಣವ್ರದ್ದು ಸಕ್ಸಸ್ ರೇಟ್ ಇರೋದು. ಅವ್ರು 15 ಸಿನಿಮಾ ಮಾಡಿದ್ದಾರೆ ಅಂತಂದರೆ 15 ಸಿನಿಮಾನು ಸೂಪರ್ ಹಿಟ್ ಆಗ್ತಿತ್ತು. ಮತ್ತು ಅಣ್ಣವರು ಈ 63-68ರಲ್ಲಿ ಏನು ಸಿನಿಮಾಗಳಾಗಿದೆ ಅದರೆಲ್ಲದರಲ್ಲೂ ಸಹ ಅಣ್ಣವರು ನಾಯಕನಾಗಿ ಅಭಿನಯ ಮಾಡಿರೋದು. ಈಗ ಕೆಲವೊಬ್ರು ಒಂದು 50 ಸಿನಿಮಾ ಮಾಡಿರ್ತಾರೆ, ಅದರಲ್ಲಿ ಒಂದು 10 ಸಿನಿಮಾ ಬಂದು ಈ ಸೈಡ್ ಆ್ಯಕ್ಟಿಂಗ್ ರೋಲು ಅಥವಾ ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಬರೋದು, ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಆದರೆ ಅಣ್ಣವ್ರ ಸಿನಿಮಾಗಳಲ್ಲಿ ಅಣ್ಣವರೇ ಪ್ರಧಾನ ನಾಯಕ. ಹಾಗಾಗಿ ಅಣ್ಣವ್ರು 15 ಸಿನಿಮಾ ಮಾಡಿದ್ರು ಸಹ 15 ಸಿನಿಮಾದಲ್ಲಿ ಅವರೇ ಹೀರೋ ಆಗಿ ಅಭಿನಯಿಸಿದ್ರು ಎಲ್ಲ ಸಿನಿಮಾ ಸೂಪರ್ ಹಿಟ್ ಆಗ್ತಿತ್ತು. ಅಷ್ಟು ದೊಡ್ಡ ನಾಯಕ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅಣ್ಣವರು ಅವ್ರು ಬೆಳೆಯೋದು ಮಾತ್ರ ಅಲ್ಲ, ಸಾಕಷ್ಟು ಜನ ಹೀರೋಗಳ್ನ ಬೆಳೆಸಿದ್ದಾರೆ, ಹೀರೋಯಿನ್ಗಳ್ನ ಬೆಳೆಸಿದ್ದಾರೆ. ಮತ್ತು ಕನ್ನಡ ಚಿತ್ರರಂಗ ಮುಖ್ಯವಾಗಿ ಇವಾಗಿನ ನಟರು ಏನಿದ್ದಾರೆ ಅವರೆಲ್ಲ ಬಂದು ಅಭಿನಯ ಮಾಡಬೇಕು ಅಥವಾ ಒಂದಷ್ಟು ಅವರು ದುಡ್ಡು ಮಾಡ್ಕೋತಿದ್ದಾರೆ, ಒಂದಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಮೂಲನೇ ಅಣ್ಣವರು ಕನ್ನಡ ಚಿತ್ರರಂಗದ ಒಂದು ಅಡಿಪಾಯ ಹಾಕೊಟ್ಟಿಲ್ಲ ಅಂದಿದ್ರೆ ಯಾವೊಬ್ಬ ನಟ ಸಹ ಅಣ್ಣವ್ರ ಹತ್ರ ಕೂಡ ಬರೋಕ್ಕಾಗ್ತಿರ್ಲಿಲ್ಲ. ಇವಾಗೇನು ನಮ್ಮ ಅಭಿಮಾನಿಗಳು ಇಷ್ಟು ಜನ ಇದ್ದಾರೆ, ಮೊದಲನೇ ಶೋ ಹೌಸ್ಫುಲ್ ಮಾಡ್ದೋ, 2ನೇ ಶೋ ಹೌಸ್ಫುಲ್ ಮಾಡ್ದೋ ಅಂತೆಲ್ಲ ಸ್ಟೇಟಸ್ಗಳು ಹಾಕೊಂತಾರೆ ಅವರವರೇ. ಅದು ಯಾವುದು ಕೂಡ ಹಾಕೊಳಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಕನ್ನಡ ಚಿತ್ರರಂಗಕ್ಕೆ ಅಡಿಪಾಯ ಹಾಕೊಟ್ಟಿದ್ದೆ ಅಣ್ಣವರು. ಬೇರೆ ನಟರು ಎಲ್ಲ ಅಣ್ಣವರ ಒಂದು ಸಿನಿಮಾ ಸಕ್ಸಸ್ ಆಗಿ ಅಣ್ಣವ್ರ 150 ಸಿನಿಮಾ
ಆಡಿದ್ಮೇಲೆ ಚಿತ್ರರಂಗಕ್ಕೆ ಎಂಟ್ರಿ ಆಗಿರೋದು. ಆದ್ಮೇಲೆ ಅವರು ಚಿತ್ರರಂಗದಲ್ಲಿ ಬಂದು ಒಂದಷ್ಟು ಸಿನಿಮಾಗಳನ್ನ ಮಾಡಿ ಹೆಸರು ಮಾಡ್ಕೊಂಡಿರೋದು. ಬಟ್ ಏನೇ ಮಾಡಿದ್ರು ಕನ್ನಡ ಚಿತ್ರರಂಗಕ್ಕೆ ಎಲ್ಲದಕ್ಕೂ ಮೊದಲಿಗರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣವರು. ಬೇರೆ ನಟರುಗಳು ಒಂದು 50ರಿಂದ 60 ಸಿನಿಮಾ ಅಥವಾ 100 ಸಿನಿಮಾ 200 ಸಿನಿಮಾ ಮಾಡಿದ್ರೆ ಅದರಲ್ಲಿ 50% ರಿಮೇಕ್ ಸಿನಿಮಾಗಳೇ ಇರುತ್ತೆ. ಈಗ ಹೇಳಿದ್ನಲ್ಲ 63, 68 ಅಂತ, ಅಣ್ಣವ್ರು 31 ಸಿನಿಮಾ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ನಿಮ್ಗೆ ಯಾವುದು ಕೂಡ ರಿಮೇಕ್ ಸಿನಿಮಾಗಳೇ ಕಾಣಿಸೋದಿಲ್ಲ. ಎಲ್ಲ ಕಾದಂಬರಿ ಆಧಾರಿತ ಸಿನಿಮಾ, ಎಲ್ಲ ಸ್ವಂತಿಕೆ ಅಂತ ಮಾಡಿರೋಂಥ ಸಿನಿಮಾಗಳೇ ಇರ್ತಿತ್ತು. ಹಾಗಾಗಿ ಅಣ್ಣವರು ಏನೇ ಒಂದು ಸಕ್ಸಸ್ ಮಾಡಿದ್ರು ಅದು ಅವ್ರ ಸ್ವಂತ ಬಲದಿಂದ ಮಾಡಿರ್ತಾರೆ. ಬೇರೆ ಭಾಷೆಯಿಂದ ಸಿನಿಮಾನ ತಗೊಬಂದು ಅದನ್ನ ರಿಮೇಕ್ ಮಾಡಿ ಅದರಿಂದ ಅವ್ರು ಇಟ್ಟು ಯಾವತ್ತೂ ಕೂಡ ಆಗಿರಲಿಲ್ಲ. ಯಾಕಂದ್ರೆ ಅವ್ರ ಸಿನಿಮಾಗಳು ಯಾವುದೇ ಆಗಲಿ ನೀವು ನೋಡಿದ್ರೆ ಎಲ್ಲೋ ಅಪರೂಪ ಅವ್ರು 4ರಿಂದ 5 ಸಿನಿಮಾ, ಜಾಸ್ತಿ ಅಂದ್ರೆ ಒಂದು 7 ಸಿನಿಮಾನೂ ಸಿಗ್ಬೋದು ಅಷ್ಟೇ ರಿಮೇಕು. ಅದು ಬಿಟ್ಟು ಅಣ್ಣವ್ರ ಸಿನಿಮಾಗಳು ರಿಮೇಕ್ ಇರಲ್ಲ. ಎಷ್ಟೋ ಸಿನಿಮಾಗಳು ಅಣ್ಣವ್ರಿಗೆ ಗೊತ್ತಿಲ್ಲದೆ ರಿಮೇಕ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವಾಗಿನ ಹೀರೋಗಳೆಲ್ಲ ಏನು ರಿಮೇಕ್ ಸಿನಿಮಾ ಮಾಡಿಕೊಂಡು ನಾವು ದೊಡ್ಡ ಹೀರೋಗಳು ಅನ್ಕೋತಾರೋ ಅವ್ರು ಯಾರು ಕೂಡ ಅಣ್ಣವ್ರ ಲೆವೆಲ್ಗೆ ಯಾರು ಕೂಡ ಬರೋದಕ್ಕಾಗಲ್ಲ. ಯಾಕೆಂತಂದ್ರೆ ಅಣ್ಣವ್ರು ಮಾಡಿರೋ ಸಾಧನೆಗಳು ಆ ಥರ ಇದೆ. ನಾವು ಯಾವ ಥರ ಅಂದ್ರೆ ಅಣ್ಣವ್ರ ಅಭಿಮಾನಿಗಳು ಪ್ರತಿಯೊಬ್ಬರಿಗೂ ಸಮಾನ ಗೌರವ ಕೊಡ್ತೀವಿ, ಪ್ರತಿಯೊಬ್ಬರೂ ಸಮಾನ ಪ್ರೀತಿಯಿಂದ ನೋಡ್ತೀವಿ. ಆದರೆ ಎಲ್ಲದಕ್ಕೂ ನಮಗೆ ದೊಡ್ಡವರು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ದೊಡ್ಡ ಮನೆ ಕುಟುಂಬ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.